ಹಲೋ ವೀಕ್ಷಕರೇ, ಮೊದಲನೇ ಟೈಮು ಫೇಸ್ ಟು ಫೇಸು ವೀಡಿಯೋ ಮಾಡ್ತಾಯಿದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮಿಸಿ ಆಯಿತಾ. ಓಕೆ, ನಾವು ಆ್ಯಕ್ಚುಲಿ ದೇವ್ರ ರಕ್ತ, ಯೇಸುವಿನ ರಕ್ತ ನಮ್ಮನ್ನು ಏನು ಮಾಡುತ್ತೆ, ನಮಗೆ ಯಾಕೆ ಬೇಕು ಯೇಸುವಿನ ರಕ್ತ, ಯೇಸು ಸ್ವಾಮಿ ಯಾಕೆ ನಮಗೋಸ್ಕರ ಸಾಯಬೇಕು, ನನಗೆ ಯಾಕೆ ನನಗೋಸ್ಕರ ಯಾಕೆ ಅವನು ತ್ಯಾಗ ಮಾಡಬೇಕು ಎಂಬುದಾಗಿ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಸೊ ನಿಮಗಾಗಿ ಈ ವಿಡಿಯೋ. ಸ್ವಲ್ಪ ಹೊತ್ತಾದ್ಮೇಲೆ ನಾನು ವಿಡಿಯೋ ಹಾಕ್ತೇನೆ. ಅದಕ್ಕಿಂತ ಮುಂಚೆ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ನೋಡಾದ್ಮೇಲೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ? ಇಲ್ಲ ಪರವಾಗಿಲ್ಲ. ಸೊ ದೇವ್ರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಗೊತ್ತಾ? ಅದಕ್ಕಿಂತ ಮುಂಚೆ ನಾನು ಒಂದು ವಿಷಯ ಇಲ್ಲ, ನೀವು ತುಂಬ ಬೆಲೆ ಉಳ್ಳವರು. ದೇವ್ರು ನಿಮಗೆ ಎಷ್ಟೋ ದೊಡ್ಡ ಬೆಲೆ ಕೊಟ್ಟಿದ್ದಾನೆ, ಅದನ್ನು ಮಾತ್ರ ಮರಿಬೇಡಿ. ದೇವ್ರು ನಿಮ್ಮನ್ನು ಯಾವಾಗಲೂ ಪ್ರೀತಿ ಮಾಡ್ತಾನೆ, ಓಕೆನಾ? ಅದನ್ನು ಮರಿಬಾರ್ದು. ಸರಿ, ಒಂದು ವಿಡಿಯೋ ಹಾಕ್ತೀನಿ, ಅದನ್ನು ನೋಡ್ಕೊಂಬರೋಣ. ಯೇಸುವಿನ ರಕ್ತದಲ್ಲಿ ಅಂತಹದ್ದೇನಿದೆ, ಅದು ಮಾತ್ರ ಹೇಗೆ ನಿತ್ಯ ಜೀವನ ನೀಡಬಲ್ಲದು. ನಮ್ಮ ಜೀವನವೆಲ್ಲ ನಮ್ಮ ರಕ್ತದಲ್ಲಿದೆ ಎಂದು ದೇವರು ನಮಗೆ ಹೇಳಿದನು. ಆತನಿಗೆ ಅವಿಧೇಯರಾಗಿದ್ದರೆ ಸಾಯುತ್ತೇವೆ ಎಂದು ಎಚ್ಚರಿಸಿದನು. ಆದರೂ ನಾವದನ್ನು ಮಾಡಿದೆವು. ನಮ್ಮೊಳಗಿರುವುದನ್ನು ಬದಲಾಯಿಸಲು ತುಂಬಾ ಪ್ರಯತ್ನಿಸಿದೆವು, ಆದರೆ ಆಗಲಿಲ್ಲ. ಹೀಗೆ ದುಷ್ಟತನವು ಹರಡಿತು ಮತ್ತು ನಮ್ಮ ಮೇಲೆ ಹಿಡಿತ ಸಾಧಿಸಿತು. ಹಿಂಸಾಚಾರವು ಹೆಚ್ಚಿನ ಹಿಂಸೆಗೆ ಕಾರಣವಾಯಿತು, ಕೆಟ್ಟದ್ದು ಇನ್ನಷ್ಟು ಕೆಟ್ಟದ್ದಕ್ಕೆ ಕಾರಣವಾಯಿತು. ದೇವರು ನಮ್ಮನ್ನು ನೋಡಿದಾಗ ನಮ್ಮ ಅನ್ಯಾಯ ಮತ್ತು ಹಿಂಸೆ ಅವನನ್ನು ಕೋಪಗೊಳಿಸಿತು, ಅವನ ಹೃದಯವನ್ನು ಒಡೆಯಿತು. ಹಾಗಾಗಿ ಒಂದು ದಿನ ವಿಶೇಷವಾದ ಒಬ್ಬನು ಬಂದು ಎಲ್ಲವನ್ನೂ ಸರಿ ಮಾಡುತ್ತಾನೆ ಎಂದು ವಾಗ್ದಾನ ನೀಡಿದನು. ಕೆಲವರು ಬಲಿಷ್ಠ ರಾಜನನ್ನು ನಿರೀಕ್ಷಿಸಿದರು. ಅವನು ಎಲ್ಲಾ ದುಷ್ಟ ಜನರನ್ನು ಕೊಲ್ಲುತ್ತಾನೆ ಎಂದು ಅನೇಕರು ಅಂದುಕೊಂಡರು. ಬದಲಾಗಿ ಪ್ರೀತಿಯಿಂದ ದೇವರು ತನ್ನನ್ನು ಒಂದು ಅಸಹಾಯಕ ಶಿಶುವಾಗಿ ಕಳುಹಿಸಿಕೊಂಡನು. ಬೆಳೆದನು, ಬದುಕಿದನು. ಅದು ನಮ್ಮ ಜೊತೆಯೇ. ನಮ್ಮ ಬದಲಿಗೆ ಆತನು ಮರಣ ಹೊಂದಿದನು, ನಮ್ಮಿಂದ ಕೊಲ್ಲಲ್ಪಟ್ಟನು. ಏಕೆಂದರೆ ಶುದ್ಧ ಮತ್ತು ಮುಗ್ಧ ಮನುಷ್ಯನ ರಕ್ತ ಮಾತ್ರ ನಮ್ಮ ದುಷ್ಟತನವನ್ನು ತೊಳೆಯುವ ಅಂತ್ಯವಿಲ್ಲದ ಜೀವನವನ್ನು ಹೊಂದಿದೆ. ಆತನು ನಮಗೆ ಸಮರ್ಪಿಸಿದಂತೆ ನಮ್ಮ ಜೀವನವನ್ನು ಅವನಿಗೆ ಸಮರ್ಪಿಸಿ ಆತನನ್ನು ನಂಬಿದಾಗ ಆತನ ರಕ್ತದಲ್ಲಿರುವ ಜೀವವು ನಮ್ಮದನ್ನು ಬದಲಾಯಿಸುತ್ತದೆ ಮತ್ತು ನಮ್ಮ ಸ್ವಂತ ದುಷ್ಟತನದಿಂದ ನಮ್ಮನ್ನು ಮುಕ್ತಗೊಳಿಸುತ್ತದೆ. ಆಗ ನಾವು ಶಾಶ್ವತವಾಗಿ ಆತನೊಂದಿಗೆ ನಮ್ಮ ಜೀವನವನ್ನು ಆನಂದಿಸಬಹುದು. ನೋಡಿ ಫ್ರೆಂಡ್ಸ್, ಲೋಕದಲ್ಲಿ ಎಷ್ಟೋ ಜನ ಈ ಭೂಮಿಯಲ್ಲಿದ್ದಾರೆ ಅಲ್ವಾ? ಎಷ್ಟೊಂದು ಜನ ದೇವರಾಗಬೇಕೆಂಬುದಾಗಿ ಬಂದಿದ್ದಾರೆ, ಎಷ್ಟೋ ಜನ. ಆದರೆ ಒಬ್ಬನೇ ಒಬ್ಬ ದೇವರು ಮನುಷ್ಯನಾಗಿ ಭೂಮಿಗೆ ಬಂದು ನಮಗಾಗಿ, ನಿಮಗಾಗಿ, ನಮ್ಮ ಪಾಪಗಳಿಗೆ ಹೋಗಿ ಸತ್ತು ಪುನರುತ್ಥಾನ ಆಗಿದ್ದಾನೆ. ಸೊ ನನಗೆ ನನ್ನ ಪಾಪಕ್ಕೆ ಪರಿಹಾರ ಬೇಕು ಅಂದರೆ ಯೇಸುಸ್ವಾಮಿಯ ರಕ್ತ ನಮಗಾಗಿ 2000 ವರ್ಷದ ಹಿಂದೆ ಯೇಸುಸ್ವಾಮಿ ತನ್ನ ರಕ್ತವನ್ನು ಸುರಿಸಿದನಲ್ವಾ, ಅದು ವೇಸ್ಟ್ ಆಗಬಾರ್ದು ಪ್ರಿಯರೇ. ಅದು ವೇಸ್ಟ್ ಆಗಬಾರ್ದು ಅಂದರೆ ನಾವು ನಂಬಬೇಕು ದೇವರನ್ನು. ನಾವು ನಂಬಿದ್ರೇ ನಮಗೆ ರಕ್ಷಣೆ ಸಿಗುತ್ತೋ. ನಾನೊಂದು ಉದಾಹರಣೆ ಇಲ್ಲ. ನಮ್ಮಪ್ಪ ಕಷ್ಟಪಟ್ಟು ಒಂದು ಬೈಕನ್ನು ಕೊಡಿಸ್ತಾನೆ ಅಂತ ಅಂದ್ಕೊಳ್ಳಿ, ಆಯಿತಾ? ಆ ಬೈಕ್ ಕೊಡಿಸಿದ್ಮೇಲೆ ನಮ್ಮ ಅಪ್ಪನ ತಿರಸ್ಕಾರ ಮಾಡೋದು ತಪ್ಪುತ್ತಾನೆ. ಇದು ನೀನೆಲ್ಲ ಕೊಡಿಸಿದ್ದು, ನನಗೆ ಯಾರೋ ಬೇರೆ ಅಪ್ಪ ಕೊಡಿಸಿದ್ರು ಅಂದರೆ ಸರಿಯಾಗುತ್ತಾ? ಇಲ್ಲ ಅಲ್ವಾ? ನನಗಾಗಿ ತನ್ನ ಮಕ್ಕಳಿಗೋಸ್ಕರ ಪ್ರಾಣವನ್ನು ಕೊಟ್ಟಂಥ ಯೇಸುಸ್ವಾಮಿ ಭೂಮಿ ಮೇಲೆ ಯಾಕೆ ಬಂದರು? ನಿಮ್ಮನ್ನು ನನ್ನನ್ನು ಪ್ರೀತಿಸಿ ಬಂದರು. ಸೊ ನಾವೇನಾದರೂ ಆತನ ಪ್ರೀತಿಯನ್ನು ಸ್ವೀಕಾರ ಮಾಡಿಕೊಂಡ್ರೆ ನಮಗೆ ಸ್ವರ್ಗ ಸಿಗುತ್ತೆ. ಮೊದಲನೇದು ನನಗೆ ಪಾಪ ಪರಿಹಾರ ಆಗುತ್ತೆ, ಮತ್ತು ಎರಡನೇದಾಗಿ ನನಗೆ ನಿತ್ಯ ಜೀವ, ಸದಾಕಾಲ ಜೀವಿಸುವಂಥ ಒಂದು ಭಾಗ್ಯ ಸಿಗುತ್ತೆ. ಫ್ರೆಂಡ್ಸ್, ನೀವು ಯಾರಾದರೂ ಯೇಸುಸ್ವಾಮಿ ನಂಬಿಲ್ಲ ಅಂದರೆ ಒಂದ್ಸರಿ ಯೋಚನೆ ಮಾಡಿ, ದೇವ್ರು ಯಾರು? ದೇವ್ರು ಯಾಕೆ? ನೋಡಿ, ನಮಗೆ ಟೆಕ್ನಾಲಜಿ ಇದೆ, ಎಷ್ಟೊಂದು ಟೆಕ್ನಾಲಜಿ ಇದೆ, ಫೋನ್ ಇದೆ, ಎಲ್ಲವೂ ಇದೆ. ರಿಸರ್ಚ್ ಮಾಡಿ, ಕೂತ್ಕೊಂಡು ಓದಿ, ಯಾಕೆ ಯೇಸುಸ್ವಾಮಿನ ನಾನು ನಂಬಬೇಕು ಅಂತ. ಖಂಡಿತವಾಗ್ಲೂ ನಿಮ್ಗೆ ಉತ್ತರ ಸಿಗುತ್ತೆ. ನಾನು ಸುಳ್ಳು ಹೇಳ್ತಿಲ್ಲ, ಖಂಡಿತವಾಗ್ಲೂ ನಿಮ್ಗೆ ಉತ್ತರ ಸಿಗುತ್ತೆ. ಅದು ಯಾಕೆ ಗೊತ್ತಾ? ಯೇಸುಸ್ವಾಮಿ ಬೈಬಲಲ್ಲಿ ಒಂದು ಮಾತು ಹೇಳ್ತಾರೆ, ನೀವು ನನ್ನನ್ನು ಹುಡುಕೋದಾದರೆ ಕಂಡುಕೊಳ್ತೀರಾ ಅಂತ. ನೀವು ಹುಡುಕ್ರಿ, ಯೇಸುಸ್ವಾಮಿನ ಕಂಡುಕೊಳ್ತೀರಾ, ಓಕೆನಾ? ಪ್ರಿಯರೇ, ದಯವಿಟ್ಟು ಇದೊಂದು ಒಬ್ಬ ಅನ್ಯನಿಗೆ ಕಳುಹಿಸಿ, ಈ ಸುವಾರ್ತೆ ಅವರಿಗೂ ಕೂಡ ಗೊತ್ತಾಗಲಿ. ಯೇಸುಸ್ವಾಮಿ ಯಾಕೆ ನಮಗೋಸ್ಕರ ರಕ್ತ ಸುರಿಸಿದ್ರು ಅಂತ ಗೊತ್ತಾಗಲಿ. ನಾಳೆ ದಿವಸ ಅವರು ಹೇಳ್ಬಾರ್ದಲ್ವ, ನನಗೆ ಯಾಕೆ ಈ ಸುವಾರ್ತೆನ ಹೇಳಲಿಲ್ಲ ಅಂತ. ದಯವಿಟ್ಟು ನಿಮ್ಮ ಎಲ್ಲ ಕೆಲಸ ಏನಂದರೆ ಸುವಾರ್ತೆಯನ್ನು ಕಳಿಸೋದು. ದಯವಿಟ್ಟು ಕಳುಹಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೆಯ ರೀತಿಯಾಗಿ ದೇವರನ್ನು ತಿಳಿದುಕೊಳ್ಳೋಣ, ದೇವರ ಜೊತೆ ನಡೆಯೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ದೇವರು ನಿಮ್ಮನ್ನು ಕಾಪಾಡಲಿ, ದೇವರು ನಿಮ್ಗೆ ಆರೋಗ್ಯ ಕೊಡಲಿ, ದೇವರು ನಿಮಗೆ ಸಂರಕ್ಷಣೆ ಕೊಡಲಿ, ತನ್ನ ದೇವದೂತರ ಮೂಲಕ ನಿಮ್ಮನ್ನು ಕಾಪಾಡಲಿ. ಆಮೇನ್, ಆಮೇನ್.